ಬುದ್ಧ ಒಂದು ಅವತಾರ ಪುರುಷ. ಅಂದರೆ ಒಂದು ನ್ಯೂ ಡೋರೇ ಓಪನ್ ಮಾಡಿದ್ರು ಅವರು ಧ್ಯಾನಕ್ಕೋಸ್ಕರ. ಸಂಸಾರದಲ್ಲೇ ಇದ್ರು ಅವರು. ಆದರೆ ಅವ್ರ ಒಳಗೆ ಪ್ರಶ್ನೆಗಳಿತ್ತು. ಆ ಪ್ರಶ್ನೆಗಳಿಗೆ ಧ್ಯಾನ ಮಾಡಬೇಕು ಅಂತಾನೂ ಅವ್ರಿಗೆ ಗೊತ್ತಿಲ್ಲ. ಈಗ ಎಷ್ಟೋ ಜನಕ್ಕೆ ಈಗ ಧ್ಯಾನ ಗೊತ್ತು, ಆನ್ಲೈನಲ್ಲಿ ಸಿಗ್ತಾ ಇದೆ. ಆ ಕಾಲದಲ್ಲಿ ಒಂದು ಪ್ರಶ್ನೆಗೆ ಸಮಾಧಾನ ಬೇಕು ಅಂದರೆ ಎಲ್ಲಿ ಹೋಗ್ಬೇಕು, ಎಲ್ಲಿ ಹುಡುಕ್ಬೇಕು ಅವ್ರಿಗೆ ಗೊತ್ತಿಲ್ಲ. ಆದರೆ ಅವ್ರ ಒಳಗೆ ಅಷ್ಟೊಂದು ಫೈರ್ ಇದೆ. ಅದಕ್ಕೆ ಅವರು ಆ ಬ್ರೇಕನ್ನು ತಗೊಂಡು ಹೋಗಿ ಏನೇನು ಮಾಡಬೇಕು ಎಲ್ಲ ಮಾಡಿದ್ರು. ಹಠ ಯೋಗಗಳು ಮಾಡಿದ್ರು, ಲಯ ಯೋಗಗಳು, ಭಕ್ತಿ ಮಾರ್ಗ ಎಲ್ಲ ಮಾಡಿ ಕೊನೆಯದಾಗಿ ಶ್ವಾಸದ ಮೇಲೆ ಗಮನ ಇಟ್ಟು ಅವ್ರು ಎನ್ಲೈಟ್ ಆಗಿದ್ರು, ರಿಸರ್ಚ್ ಮಾಡಿದ್ರು. ಪುನಃ ಮತ್ತೆ ಅವರು ರಾಜಗೆ ಬಂದರು. ಅವ್ರ ಅಪ್ಪ ಹತ್ರ ಹೇಳಿದ್ರು, ನೀವು ನನ್ನ ರಾಜನ್ ಥರ ನೋಡೋಕೆ ಅಂತ ಇಷ್ಟಪಡ್ತಾ ಇದ್ರಿ, ಬಟ್ ನನ್ನ ಲೈಫ್ ಆಫ್ ಪರ್ಪಸ್ಸು ಎಲ್ಲರಿಗೂ ಧ್ಯಾನ ಹೇಳಬೇಕು, ನೀವೆಲ್ಲರೂ ನನ್ನ ಜೊತೆ ಬನ್ನಿ ಅಂತ ಕರೆದಿದ್ರು. ಆದರೆ ಆ ಅಪ್ಪನೂ ಹೋಗಿಲ್ಲ, ಅವ್ರ ಹೆಂಡತಿನೂ ಹೋಗಿಲ್ಲ. ಅದಕ್ಕೆ ಅವರು ಒಬ್ಬರು ಸಂಸಾರನ ಬಿಟ್ಟು, ಅಂದರೆ ಅವರು ಇನ್ವೈಟ್ ಮಾಡಿದ್ರು, ಫಸ್ಟ್ ಎನ್ಲೈಟ್ ಆದಮೇಲೆ ಮನೆಗೆ ಹೋಗಿದ್ರು. ಬಟ್ ಅವ್ರ ಡಿಸೈನ್, ಲೈಫ್ ಡಿಸೈನ್ ಅನ್ನೋದು ಬೇರೆ ಥರ ಇದೆ. ಅದನ್ನು ನೋಡಿಬಿಟ್ಟು ನಾವೆಲ್ಲರೂ ಸಂಸಾರನ ಬಿಟ್ಟು ಹೋಗೋಕೆ ಅವಶ್ಯಕತೆ ಇಲ್ಲ. ಅವರು ಒಬ್ಬರು ಮಾಡಿದ್ರು. ಆ ಫಾರ್ಮುಲಾ ತಗೊಂಡು ಸಂಸಾರದಲ್ಲಿ ಇದ್ಕೊಂಡೆ ನಾವೆಲ್ಲ ಮಾಡ್ಬೋದು. ಈಗ ಮೇಲ್ ಲೋಕಗಳಲ್ಲಿ ಸಂಸಾರನೇ ಇರಲ್ಲ, ನಮಗೆ ಮಕ್ಕಳು ಇರಲ್ಲ, ಅಲ್ಲಿ ಏನೂ ಇರಲ್ಲ, ಬರೀ ಇಂಡಿಪೆಂಡೆಂಟ್ ಸೋಲ್ಸ್. ಈ ಅನುಭವಕ್ಕೋಸ್ಕರ ಬಂದಿರೋ ನಾವು ಧ್ಯಾನಕ್ಕೋಸ್ಕರ ಸಂಸಾರನ ನಾವು ಇಗ್ನೋರ್ ಮಾಡಬಾರ್ದು ಅನ್ನೋದು ಮೆಸೇಜ್.